ಸರ್ಕಾರಿ ಜಾಗದಲ್ಲಿ ಹನುಮಧ್ವಜ ಅದು ಹೆಂಗ್ರಿ ಆಗತ್ತೆ ಅಂತ ಇಂಥ ವಿಷಯದಲ್ಲಿ ನನ್ನೊಂದು ಸ್ಟ್ಯಾಂಡ್ ಇದೆ. ಸರ್ಕಾರಿ ಜಾಗದಲ್ಲಿ ದೇವರಿಗೆ ಸಂಬಂಧಪಟ್ಟಿದ್ದಕ್ಕೆ ಅವಕಾಶ ಇಲ್ಲ ಅಂದರೆ ದೇವರ ಜಾಗದಲ್ಲಿ ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದಕ್ಕೆ ಅವಕಾಶ ಕೊಡಬೇಡಿ ಅಂತ. ಆ್ಯಸ್ ಸಿಂಪಲ್ ಆ್ಯಸ್ ದ್ಯಾಟ್. ಭಾಳ ಜನ ಕೇಳ್ತಾರೆ, ಪೊಲೀಸ್ ಸ್ಟೇಷನ್ನಲ್ಲಿ ದೇವ್ರ ಫೋಟೋ ಹಾಕಿರ್ತಾರೆ, ಹಾಕಬಾರ್ದು ಅಂತ. ಹಾಗಿದ್ದಾಗ ದೇವಸ್ಥಾನದ ಜಾಗ ಅದನ್ನು ನೀವು ಮುಜರಾಯಿ ಇಲಾಖೆ ಜಾಗ ಅಂತೇಳಿ ಅಲ್ಲಿ ಪೊಲೀಸ್ ಸ್ಟೇಷನ್ ಕಟ್ಟಬೇಡಿ. ಹಿಂದೆ ಯಾರ್ಯಾರು ಏನೇನು ಕೊಳ್ಳೆ ಹೊಡೆದ್ರೂ ಬಿಟ್ಬಿಡಿ. 1947 ಆಗಸ್ಟ್ 15 ಈ ದೇಶಕ್ಕೆ ಸ್ವಾತಂತ್ರ್ಯ ಬಂತಲ್ಲಪ್ಪ, ಆ ದಿನ ಯಾವ್ಯಾವ ದೇವಸ್ಥಾನಕ್ಕೆ ಎಷ್ಟೆಷ್ಟು ಜಾಗ ಇತ್ತು ಮತ್ತು ಈಗ ಯಾವ್ಯಾವ ದೇವಸ್ಥಾನಕ್ಕೆ ಎಷ್ಟೆಷ್ಟು ಜಾಗ ಇದೆ, ಹೆಚ್ಚಾಗಿದೆಯಾ ಕಡಿಮೆ ಆಗಿದೆಯಾ, ಒಂದು ವೈಟ್ ಪೇಪರ್ ತೆಗೆದುಬಿಡಿ, ಶ್ವೇತಪತ್ರ ಹೊರಡಿಸ್ಬಿಡಿ. ಮುಜರಾಯಿ ಇಲಾಖೆ ಅಂಥೇಳಿ ದೇವಸ್ಥಾನಗಳನ್ನೆಲ್ಲ ತಗೊಂಡು ಆ ದೇವಸ್ಥಾನದ ಜಮೀನುಗಳಿತ್ತಲ್ಲ, ಆ ಜಮೀನಿನಲ್ಲಿ ಗ್ರಾಮ ಪಂಚಾಯತ್ ಆಫೀಸು, ಪೊಲೀಸ್ ಸ್ಟೇಷನ್ನು, ಸರ್ಕಾರಿ ಆಸ್ಪತ್ರೆಗಳು ಇದನ್ನೆಲ್ಲ ಕಟ್ಟಿ ಆಮೇಲೆ ಹೇಳೋದು ಸರ್ಕಾರಿ ಜಾಗದಲ್ಲಿ ದೇವರ ಸಂಕೇತಗಳು ಯಾಕೆ, ಧರ್ಮದ ಸಂಕೇತಗಳು ಯಾಕೆ? ಹಾಗಾದರೆ ಧರ್ಮದ ಜಾಗದಲ್ಲಿ ದೇವರು ಯಾಕೆ, ಧರ್ಮದ ಜಾಗದಲ್ಲಿ ಸರ್ಕಾರ ಯಾಕೆ? ಇದು ಆಕ್ಚುಲಿ ಚೆನ್ನಾಗಿರೋ